ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಒನ್ ಮೋರ್ ಲಾಗ್. ಆ್ಯಕ್ಚುಲಿ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ನನ್ನ ಮಗಳಿಗೆ ಇವಾಗ 11 ಮಂತ್ ಕಂಪ್ಲೀಟ್ ಆಗಿದೆ. ಸೊ ಅವಳಿಗೆ ಕಿವಿ ಚುಚ್ಚಿಸೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಕಿವಿ ಚುಚ್ಚಿಸ್ಬೇಕಾದ್ರೆ ಕೆಲವೊಂದು ಶಾಸ್ತ್ರಗಳನ್ನ ನಾವು ಕಡ್ಡಾಯವಾಗಿ ಮಾಡೇ ಮಾಡ್ತೀವಿ. ಕೆಲವೊಬ್ಬರು ಮನೆಗೆ ಕರ್ಕೊಂಡು ಬಂದು ಕಿವಿ ಚುಚ್ಚಿಸ್ತಾರೆ ಶಾಸ್ತ್ರಬದ್ಧವಾಗಿ. ಇನ್ನು ಕೆಲವರು ಆಲ್ಮೋಸ್ಟ್ ಅಂಗಡಿಗಳಲ್ಲಿ ಹೋಗಿ ಕಿವಿ ಚುಚ್ಚಿಸುವಂತಹ ಓಲೆಗಳನ್ನ ತಗೊಂಡು ಅಲ್ಲಿನೇ ಆಚಾರ್ಯರ ಕೈಲಿ ಚುಚ್ಚಿಸ್ತಾರೆ. ಸೊ ಅದ್ರ ಸಂಪೂರ್ಣ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹಾಯ್. ಸೊ ಫೈನಲಿ ನನ್ನ ಮಗಳಿಗೆ ಕಿವಿ ಚುಚ್ಚಿಸೋದಕ್ಕೆ ಹೋಗ್ತಾ ಇದ್ದೀವಿ. ಈ ಕಿವಿ ಚುಚ್ಚಿಸೋ ಟೈಮ್ ಬಂದಾಗ ಎರಡು ಸನ್ನಿವೇಶಗಳು ಒಟ್ಟೊಟ್ಟಿಗೆ ಆಗುತ್ತೆ. ಒಂದು ಭಯ ಮತ್ತು ಖುಷಿ ಎರಡು ಒಟ್ಟೊಟ್ಟಿಗೆ ಆಗ್ತಾ ಇದೆ. ಭಯ ಯಾಕೆ ಅಂದರೆ ಅವಳಿಗೆ ಚುಚ್ಚಿದಾಗ ಅವಳು ಯಾವ ಥರ ಅಳ್ತಾಳೆ, ಏನಾದ್ರು ಉಸಿರು ಕಟ್ಬಿಡ್ತಾಳ, ಜಾಸ್ತಿ ನೋವಾಗುತ್ತಾ ಅನ್ನೋದು ಒಂದು ಕಡೆ ಭಯ ಇದ್ದರೆ, ಇನ್ನೊಂದು ಕಡೆ ಕಿವಿ ಚುಚ್ಚಿಸಿದ್ಮೇಲೆ ನನ್ನ ಮಗಳು ಕ್ಯೂಟಾಗಿ ಕಾಣಿಸ್ತಾಳಲ್ವಾ ಅಂತ ಒಂದು ಕಡೆ ಖುಷಿ ಆಗ್ತಾ ಇದೆ. ನೋಡಿ, ನನ್ನ ಮಗಳಲ್ಲಿ ಹಿಂದೆ ಕೂತಿದ್ದಾಳೆ ಅವ್ರ ಅಜ್ಜಿ ಜೊತೆ. ಸೊ ಕಿವಿ ಚುಚ್ಚಿಸೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಫುಲ್ ಕಿವಿ ಚುಚ್ಚಿಸೋ ಶಾಸ್ತ್ರ ಹೇಗೆ ನಡೆಯುತ್ತೆ ಅನ್ನೋದನ್ನು ಫುಲ್ ತೋರಿಸ್ತೀವಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಕಿವಿ ಚುಚ್ಚಿಸೋದಕ್ಕೆ ಅಂತ ಹೇಳಿ ಚಿನ್ನಬೆಳ್ಳಿ ಅಂಗಡಿಗೆ ಬಂದ್ವಿ. ಸೊ ಕಿವಿ ಚುಚ್ಚಿಸುವಂತಹ ಟೈಮಲ್ಲಿ ಕೇವಲ ಓಲೆಗಳನ್ನ ಅಷ್ಟೇ ಅಲ್ಲ, ತವರು ಮನೆ ಕಡೆಯಿಂದ ಆ ಮೊಮ್ಮಗುಗೆ ಕಾಲಿಗೆ ಗೆಜ್ಜೆ ಇರ್ಬೋದು, ಕೈಗೆ ಬಳೆಗಳಿರ್ಬೋದು, ಕಿವಿಗೆ ಓಲೆ, ಇದನ್ನೆಲ್ಲ ಸೋದ್ರ ಮಾವ ತಕ್ಕೊಡುವಂಥದ್ದು ಒಂದು ರೂಢಿ ಸಂಪ್ರದಾಯ ಬದ್ಧವಾಗಿ ಅಥವಾ ಅವರ ಪ್ರೀತಿಯಿಂದ ತಕ್ಕೊಡೋದು ಅನ್ನೋದು ಒಂದು ರೂಢಿಯಾಗಿ ಬಂದಿದೆ ಅದು ಆ್ಯಕ್ಚುಲಿ. ಸೊ ನನಗೆ ನನ್ನ ಅಣ್ಣನೇ ನನ್ನ ಮಗಳನ್ನ ಕಿವಿ ಚುಚ್ಚಿಸ್ಬೇಕು, ಅವನ ತೊಡೆ ಮೇಲೆ ಕೂರಿಸ್ಕೊಂಡು ಅವನೇ ಕಿವಿ ಚುಚ್ಚಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ಸೊ ಹಾಗಾಗಿ 9 ತಿಂಗಳಲ್ಲಿ ಚುಚ್ಚಿಸೋದಕ್ಕೆ ಕೆಲವೊಂದು ಅವನು ಬೇರೆ ಕಡೆ ಇದ್ದಿದ್ದರಿಂದ ಆಗಲಿಲ್ಲ. ಸೊ ಹಾಗಾಗಿ ಈಗ 11 ಮಂತ್ಗೆ ಚುಚ್ಚಿಸೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಆ್ಯಂಡ್ ಕಿವಿ ಚುಚ್ಚಿಸೋದಕ್ಕೆ ನೋಡಿ ಈ ರೀತಿ ಎಲ್ಲ ಐಟಮ್ಸ್ಗಳನ್ನ ತರಬೇಕು. ಮಡ್ಲಕ್ಕಿ ಇರ್ಬೋದು, ಎಲೆ ಅಡಿಕೆ, ಬೆಲ್ಲ, ಬಾಳೆಹಣ್ಣು, ಕೊಬ್ಬರಿ ಮತ್ತು ಎಲೆ ಅಡಿಕೆ ಮೇಲೆ ಕಿವಿ ಚುಚ್ಚುತ್ತಾರಲ್ವ ಆಚಾರು, ಅವರಿಗೆ ನಿಮ್ಮ ಕೈಲಾದಷ್ಟು ಎಷ್ಟು ಇಡ್ತೀರ ಅಮೌಂಟು ಅಷ್ಟನ್ನು ಇಟ್ಬಿಟ್ಟು ಕೊಡ್ಬೋದು. ನೋಡಿ, ಅವರು ಈ ರೀತಿ ಕಿವಿ ಚುಚ್ಚುವಾಗ ಅದನ್ನೆಲ್ಲ ಮಗುವಿಗೆ ನೀಡಿಸಿ ಮಾಡಿ ಆ ನಂತರ ಕಿವಿಯನ್ನು ಚುಚ್ಚಿಸ್ತಾರೆ. ಪ್ರತಿಯೊಂದು ಹೆಣ್ಮಗಳಿಗೂ ಕೂಡ ಅಷ್ಟೇ ಆಸೆ ಇರುತ್ತಲ್ವ, ತನ್ನ ಮಗುವಿಗೆ ಕಿವಿ ಚುಚ್ಚಿಸುವಾಗ ನನ್ನ ಅಣ್ಣನೇ ಆ ಮಗುನ ಎತ್ಕೊಂಡು ಅವನೇ ಕಿವಿ ಚುಚ್ಚಿಸ್ಬೇಕು ಅಂತ. ಸೊ ಅದು ನನಗೆ ನನ್ನ ದೊಡ್ಡ ಮಗುನಲ್ಲಿ ಆಗಲಿಲ್ಲ, ಯಾಕೆಂದರೆ ಅಣ್ಣ ಡೆಲ್ಲಿಲಿದ್ದ. ಸೊ ಹಾಗಾಗಿ ಅದಾಗಲಿಲ್ಲ, ನಾವೇ ಕರ್ಕೊಂಡು ಹೋಗಿ ಚುಚ್ಚಿಸಿದ್ವಿ. ಆ್ಯಂಡ್ ಈ ಸಲ ಇವನಿಲ್ಲೇ ಇದ್ದಿದ್ದ ಕಾರಣ ಸೋದರ ಮಾವನ ಜೊತೆಯೇ ಕಿವಿಯನ್ನು ಚುಚ್ಚಿಸ್ಕೊತಾ ಇದ್ದಾಳೆ ನನ್ನ ಮಗಳು. ಸೊ ಲಕ್ಕಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಕಿವಿ ಚುಚ್ಚೋ ಸಂದರ್ಭದಲ್ಲಂತೂ ದೇವರೇ, ನನ್ನ ಫೋನ್ ಮಾತ್ರ ಹಿಂಗಿದೆ, ಕಣ್ಣು ಮುಚ್ಕೊಬಿಟ್ಟಿದ್ದೀನಿ ಕೈಯಲ್ಲಿ. ಸೀರಿಯಸ್ಲಿ ತುಂಬಾ ಒಂಥರ ಆಗ್ಬಿಡ್ತು. ಅಳು ಬರ್ತಿತ್ತು, ಬೇಜಾರಾಗ್ತಿತ್ತು. ಅವ್ರಿಗೆಷ್ಟು ಪೇಯ್ನ್ ಆಗುತ್ತಲ್ವ, ಬಟ್ ಏನು ಮಾಡೋಕ್ಕಾಗಲ್ಲ, ಚುಚ್ಚಿಸ್ಲೇಬೇಕಾಗುತ್ತೆ. ಹಾಗಂತ ಹೇಳಿ ಬಿಡೋದಕ್ಕೂ ಆಗಲ್ಲ, ಅಳ್ತಾರೆ ಅಂತ ಹೇಳಿ. ಕೇವಲ ಈ ಟೈಮಲ್ಲಿ ಅಂತ ಅಷ್ಟೇ ಅಲ್ಲ, ವ್ಯಾಕ್ಸಿನ್ ಹಾಕ್ಸೋ ಟೈಮಲ್ಲೂ ಕೂಡ ಅವ್ರಿಗೆ ಚುಚ್ಚಿದಾಗ ಅಳ್ತಾರಲ್ವ, ಅದನ್ನು ನೋಡಿ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಹೇಳೋದು ತಾಯಿ ಹೃದಯ ಅಂತ. ಸೊ ಅಂತೂ ನನ್ನ ಮಗಳಿಗೆ ಹೇಗೋ ಮಾಡಿ ಕಿವಿ ಚುಚ್ಚಿಸಿದ್ವಿ. ಚುಚ್ಚಾದ್ಮೇಲೆ ಅವರೊಂದು ಆಯಿಂಟ್ಮೆಂಟ್ ಹಾಕಿದ್ರು, ಅದು ಮೇ ಬಿ ನೋವು ಕಡಿಮೆ ಆಗ್ಬೋದು. ಸೊ ಅವಳು ಸೈಲೆಂಟ್ ಆದಳು ಸ್ವಲ್ಪ ಹೊತ್ತು ಆದಮೇಲೆ. ಆ್ಯಂಡ್ ಅದಾದಮೇಲೆ ಕೊಬ್ಬರಿನೆಲ್ಲ ಕಿವಿ ಹತ್ರ ಮುರಿತಾರೆ, ಬೆಲ್ಲನೆಲ್ಲ ಮುರಿತಾರೆ. ಸೊ ಅದೊಂಥರ ಶಾಸ್ತ್ರ. ಫೈನಲಿ ಕಿವಿ ಚುಚ್ಚಿಸ್ಕೊಂಡು ಬಂದ್ವಿ. ಸೊ ಅವಳ ಕಾಲಲ್ಲಿ ಹೊಸ ಗೆಜ್ಜೆ, ಕೈಯಲ್ಲಿ ಹೊಸ ಬಳೆ, ಕಿವಿಲಿ ಓಲೆ, ನೋಡೋಕ್ಕೆ ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ. ಬಟ್ ಏನಂದರೆ ಇದೊಂದು ಮೂಮೆಂಟ್ ಇದೆಯಲ್ಲ, ಎರಡು ಫೀಲಿಂಗ್ಸು ಒಟ್ಟೊಟ್ಟಿಗೆ ಆಗುತ್ತೆ. ಒಂದು ಕಡೆ ಬೇಜಾರಾಗುತ್ತೆ, ಒಂದು ಕಡೆ ಖುಷಿ ಆಗುತ್ತೆ. ಮೇ ಬಿ ಎಲ್ಲ ಪೇರೆಂಟ್ಸ್ಗೂ ಹಂಗಾಗುತ್ತೆ ನಿಜ. ಅವಳು ನೋಡೋಕ್ಕಂತೂ ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಅದೊಂದು ಖುಷಿ. ಆದರೆ ಅವಳಿಗೆ ನೋವಾಗಿ ತುಂಬ ಅಳ್ತಿದ್ದಾಳಲ್ಲ, ಅದೊಂದು ಬೇಜಾರಾಗಿದೆ. ಈಗ ಸದ್ಯ ಮಲ್ಕೊಂಡಿದ್ದಾಳೆ. ಎದ್ದ ಮೇಲೆ ಏನು ಕತೆನೋ ಏನೋ ಗೊತ್ತಿಲ್ಲ. ಏನಾದರೂ ನೋವು ಜಾಸ್ತಿ ಆದರೆ ಇವತ್ತು ಪೂರ್ತಿ ಜಾಗರಣೆ ಮಾಡಿದ್ರೂ ಪರವಾಗಿಲ್ಲ, ಅವಳಿಗೆ ನೋವು ಆಗಲಿಲ್ಲ ಅಂದರೆ ಸುಮ್ಮನೆ ಆಟಾಡ್ಕೊಂಡಿದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ. ಸೊ ಏನೋ ಒಂಥರ ಚೆನ್ನಾಗಿದೆ ಇವತ್ತು ಫೀಲಿಂಗ್. ಅವಳಿಗೆ ಕಿವಿ ಚುಚ್ಚಿಸಿದ್ದು ಚೆನ್ನಾಗಿದೆ. ಟೋಟಲಿ ಮುಗಿಸ್ಕೊಂಡು ಬಂದು ಟೀ ಕುಡಿತಾ ಇದ್ದೀನಿ. ನಾನು ಅಂದ್ಕೊಂಡೆ ನನ್ನ ಮಗಳು ನೋವು ಕಾಣಿಸ್ಕೊಂಡು ಎದ್ದಾದಮೇಲೆ ಹತ್ಬಿಡ್ತಾಳೆ ಹಾಗೆ ಹೀಗೆ ಅಂತ. ಅವಳು ಬಂದಿದ ತಕ್ಷಣ ಮಲ್ಕೊಂಡಿದ್ಲು, ಸದ್ಯ ಈಗ ಎದ್ದಿದ್ದಾಳೆ. ಫೈನಲಿ ನಂಗೆ ಏನು ಖುಷಿ ಅಂದರೆ, ಅವಳು ಯಾವುದೇ ಪೇಯ್ನ್ ಇಲ್ಲ ಅನಿಸುತ್ತೆ, ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಅದನ್ನು ನೋಡಿ ನನಗೆ ನಿಜವಾಗ್ಲೂ ಖುಷಿ ಆಯಿತು, ಸದ್ಯ ನನ್ನ ಮಗಳು ಅಳ್ತಿಲ್ವಲ್ಲ ಅಂತ. ಸೊ ಅವರು ನೀಟಾಗಿ ಚುಚ್ಚಿದ್ದಾರೆ ಅಂತ ಅನ್ನಿಸ್ತು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಗಳು ಆಟ ಆಡ್ತಾ ಇರೋದು ಅವಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾಳೆ. ಅವಳ ಕಾಲಲ್ಲಿ ಗೆಜ್ಜೆ ನೋಡಿ, ಅವಳ ಕೈಯಲ್ಲಿ ಬಳೆ ನೋಡಿ ಅವಳಿಗೂ ಕೂಡ ಆಶ್ಚರ್ಯ ಆಗ್ತಿದೆ, ಏನಿದೆಲ್ಲ ಅಂತ ಹೇಳಿ. ಆ ಗೆಜ್ಜೆ ಸೌಂಡ್ ಬರೋದು ನೋಡಿ ಅವಳ ಕಾಲು ನೋಡ್ಕೋತಾಳೆ, ಖುಷಿ ಪಡ್ತಾಳೆ, ನಗಾಡ್ತಾಳೆ. ಸೊ ಅವಳಂತೂ ಈ ಮೂಮೆಂಟ್ನ ತುಂಬ ಎಂಜಾಯ್ ಮಾಡ್ತಿದ್ದಾಳೆ.
ಅವಳು ಎಂಜಾಯ್ ಮಾಡೋದು ನೋಡಿ ನನಗೂ ಕೂಡ ಖುಷಿ ಆಯಿತು. ಸೊ ಈ ರೀತಿ ಕಿವಿ ಚುಚ್ಚಿಸೋದಕ್ಕೆ ಹೋಗಬೇಕು ಅಂದಾಗ ನಾವೇನು ಮಾಡಿದ್ದು ಅಂದರೆ ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಒಳ್ಳೆ ದಿನ ಯಾವುದು, ಒಳ್ಳೆ ಟೈಮ್ ಯಾವುದು ಅಂತ ಎಲ್ಲ ಕೇಳಿಕೊಂಡು ಅವ್ರು ಕೊಟ್ಟಿದ್ದ ದಿನದಂದೇ ನಾನು ಹೋಗಿ ನನ್ನ ಮಗಳಿಗೆ ಕಿವಿ ಚುಚ್ಚಿಸ್ಕೊಂಡು ಬಂದೆ. ಸೊ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ಎಷ್ಟೋ ಜನ ಹುಡುಕ್ತಿರ್ತೀರ ಕಿವಿ ಚುಚ್ಚಿಸ್ಬೇಕು ಅಂದರೆ ಏನು ಮಾಡಬೇಕು, ಯಾವ ಥರ ಏನೇನು ತೊಗೊಂಡು ಹೋಗಬೇಕು ಅಂತ. ಸೊ ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.